ಈಸಿಯೆಸ್ಟ್ ವೇ ಈರುಳ್ಳಿನ ಕಟ್ ಮಾಡೋದಕ್ಕೆ. ಕಣ್ಣೀರು ಬರಲ್ಲ, ಏನು ಬರಲ್ಲ, ಆರಾಮಾಗಿ ಮಾಡ್ಬೋದು. ಹೌದಲ್ಲ? ಬೆಂಡೆಕಾಯಿ ಮೀಡಿಯಂ ಫ್ರೈ, ಕಲರ್ ಚೇಂಜ್ ಆಗಿಬಿಟ್ಟಿದೆ. ಏನು ತಿಂತದೆಯಾ? ಪಾಪ್ಕಾರ್ನ್. ನೀನು ಅಡುಗೆ ಮಾಡೋವರೆಗೂ ಹೊಟ್ಟೆ ಹಸಿತದೆ, ಅದಕ್ಕೆ ಅಲ್ಲಿವರೆಗೂ ಪಾಪ್ಕಾರ್ನ್. ನಮ್ಮ ಅತ್ತೆ ನಾನು ಯೂಶ್ವಲಿ ಅಮ್ಮ ಅಂತಲೇ ಕರಿತೀನಿ. ಸೊ ನಾವು ಅಡುಗೆ ಮಾಡಲ್ಲ ಯೂಶ್ವಲಿ ಜಾಸ್ತಿ. ಸೊ ಯಾವಾಗಾದರೂ ಮಾಡಿದಾಗ ಎಲ್ಲೆಲ್ಲಿ ಏನೇನು ಐಟಮ್ಸ್ ಇರುತ್ತೆ ಅಂತ ಈಸಿಯಾಗಿ ಸಿಗಲಿ ಅಂತ ಇಷ್ಟು ನೀಟಾಗಿ ನೇಮಿಂಗ್ ಮಾಡಿಟ್ಟಿರ್ತಾರೆ. ಆ್ಯಕ್ಚುಲಿ ಯೂಸ್ ಆಗುತ್ತೆ ಈ ಥರ ನೇಮ್ ಮಾಡಿದ್ರೆ, ಏನೇನು ಪೌಡರ್ ಎಲ್ಲಿ ಅಂತ ಆರಾಮಾಗಿ ಸಿಗುತ್ತೆ. ಏನೋ ಗಮ್ಮ ಅಂತ ಸ್ಮೆಲ್ ಬರ್ತದೆ. ಟೇಸ್ಟ್ ಮಾಡಾದ್ಮೇಲೆ ಹೆಂಗಿದೆ ಅಂತ ಹೇಳ್ತೀನಿ. ಈಗ ನಿಮ್ದು ಕೆಲಸ ಸ್ಟಾರ್ಟು, ದೋಸೆ ಮಾಡಕ್ಕೆ. ಇವಾಗ ದೋಸೆ ಮಾಡೋಣ. ಇದು ಎಷ್ಟು ಈಸಿ. ಸ್ಪೂನಲ್ಲಿ ಹಾಕೋದಕ್ಕಿಂತ ಇದು ಜಸ್ಟ್ ಹಿಂಗ್ ಸ್ಪ್ರೇ ಮಾಡಿದ್ರೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ, ಚೆನ್ನಾಗೂ ಇರುತ್ತೆ. ನಮ್ಮನೇಲಿ ಯಾವಾಗಲೂ ದೋಸೆ ಹಿಟ್ಟು ರೆಡಿ ಇರುತ್ತೆ. ನನಗೆ ಪ್ರಜ್ವಲ್ಗೆ ತುಂಬ ಇಷ್ಟ ದೋಸೆ. ಸೊ ದೋಸೆ ಹಿಟ್ಟು ಯಾವಾಗಲೂ ಇರುತ್ತೆ ಇಲ್ಲೇ, ಅಮ್ಮ ಮಾಡಿಟ್ಟಿರ್ತಾರೆ. ಸೊ ನಾವು ಯಾವಾಗ ಬೇಕೋ ಆವಾಗ ಫ್ರಿಜ್ಜಿಂದ ತೆಗೆದು ದೋಸೆ. ಫಸ್ಟ್ ದೋಸೆ ಯಾವಾಗಲೂ ಒಂಚೂರು ಕಷ್ಟ ಮಾಡೋಣ. ಅಯ್ಯೋ ಇದನ್ನ ಜಸ್ಟ್ ಹಿಂಗೆ ಸ್ಪ್ರೇ ಮಾಡಿಕೊಂಡ್ರೆ ದೋಸೆಗೆ ಎಲ್ಲ ಕಡೆ ಆಯಿಲು ನೀಟಾಗಿ ಚೆನ್ನಾಗಿದೆ. ನಿಜ ಆಕ್ಚುಲಿ ಚೆನ್ನಾಗಿದೆ. ಟೇಸ್ಟ್ ಅಂತ ಅಮ್ಮ ಮಾಡೋ ಥರ ಇಲ್ಲ.